ನಾವೆಲ್ಲರೂ ಜನ್ಮ ತಗೊಂಡಿದ್ದೀವಿ. ಜನನ ಅಂದ್ರೆ ಆತ್ಮ ದೇಹದ ಒಳಗೆ ಪ್ರವೇಶವಾಗುವುದು. ಮರಣ ಅಂದ್ರೆ ಆತ್ಮ ದೇಹನ ಬಿಟ್ಟು ಹೋಗುವುದು. ಈ ಜನನ ಮರಣ ಚಕ್ರದ ಒಳಗೆ ನಾವು ಸಿಗಾಕೊಂಡು ಧ್ಯಾನ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮ ಗುರುಗಳು ಪತ್ರಿಸರು ಏನು ಹೇಳಿದ್ದಾರೆ ಅಂದರೆ, ಧ್ಯಾನಕ್ಕೆ ಪಿರಮಿಡ್ನ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ದಾರೆ. ಒಂದ್ಸರ್ತಿ ನಾನು ಕೈಕಲ್ಲೂರ್ಗೆ ಹೋಗಿದ್ದೆ, ಆಂಧ್ರ ಪ್ರದೇಶ್. ಅಲ್ಲೊಬ್ಬ ಮೇಡಮ್ನ ಧ್ಯಾನ ಕೂಡಿಸಿದೆ. ಅವ್ರು ಹೇಳಿದ್ರು, ಸರ್ ನಾನು ಸತ್ಯಲೋಕದಲ್ಲಿದ್ದೀನಿ ಸರ್. ಅಲ್ಲಿ ಏನು ನಡೀತಾ ಇದೆ ಮೇಡಮ್, ಶಕ್ತಿ ಭೂಮಿಗೆ ಹೇಗೆ ಸೇರ್ತಾ ಇದೆ ಸರ್, ಒಂದು ಪ್ರವಾಹವಾಗಿ, ಒಂದು ವಾಟರ್ ಫಾಲ್ಸ್. ಅದು ಇಲ್ಲಿ ಹೋಗ್ತಾ ಇದೆ ಮೇಡಮ್ ಅಂದರೆ ಪಿರಮಿಡ್ ಒಳಗೆ ಹೋಗ್ತಾ ಇದೆ ಸರ್. ಅಂದರೆ ಸತ್ಯಲೋಕದ ಶಕ್ತಿ ನಮ್ಗೆಲ್ಲರಿಗೂ ಕೊಡುವುದೇ ಪಿರಮಿಡ್. 6 ತಿಂಗಳಾದ್ಮೇಲೆ ವಿಜಯವಾಡ ಒಂದು ಪಿರಮಿಡ್ ಧ್ಯಾನ ಕೇಂದ್ರ 12x12 ಅಮ್ಮ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಪತ್ರಿಸಾರು ಉದ್ಘಾಟನೆ ಮಾಡಿದರು. ಅದಕ್ಕೆ ನಾನು ಹೋಗಿದ್ದೆ. ಅವತ್ತು ಹೇಳಿದರು ಪತ್ರಿಸಾರು, ಯಾರು ಪಿರಮಿಡ್ ನಿರ್ಮಾಣ ಮಾಡ್ತಾರೋ ಅವರು ಸತ್ಯಲೋಕಕ್ಕೆ ಹೋಗ್ತಾರ ಅಂತ ಹೇಳಿದ್ದಾರೆ. ನಮ್ಮ ಲಲಿತಾ ಅಯ್ಯರ್ ಮೇಡಮ್ ಎಲ್ಲಿಗೆ ಹೋಗ್ತಾರ? ಸತ್ಯಲೋಕಕ್ಕೆ ಹೋಗ್ತಾರ. ದುಡ್ಡಿರ್ಬೋದು, ಸ್ಥಳ ಇರ್ಬೋದು, ಏನ್ರಿ ಪಿರಮಿಡ್ ಕಟ್ಸೋಕೆ ಏನ್ ಬೇಕು? ಹೃದಯ ಬೇಕು. ನಾವೇನ್ ತಗೊಂಡು ಹೋಗಲ್ಲ, ದೇಹ ಬಿಟ್ಟಿದ ಮೇಲೆ ಎಲ್ಲ ಬಿಟ್ಟು ಹೋಗ್ತೀವಿ. ಏನು ತಗೊಂಡು ಹೋಗ್ತೀವೋ ಅದಕ್ಕೆ ಏನು ಕೆಲಸ ಮಾಡಬೇಕು ಅದು ನಾವೆಲ್ಲರೂ ಮಾಡಕ್ಕೆ ನಾವು ಈ ಸೊಸೈಟಿಯಲ್ಲಿ ಸೇರಿದ್ದೀವಿ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಂದರೆ ಮಾಮೂಲು ಸೊಸೈಟಿ ಅಲ್ಲ. ನಾವೆಲ್ಲರೂ ದೇವತೆಗಳು, ಪರಮಾತ್ಮಗಳು, ಋಷಿಗಳು, ಯೋಗಿಗಳು. ಎಷ್ಟೋ ಜನ್ಮಗಳು ಸಾಧನ ಮಾಡಿ ಆ ಜ್ಞಾನವನ್ನು ಹೊಂದಿದ್ದೀವಿ. ನಮ್ಮ ಒಳಗಿತ್ತು ಆ ಜ್ಞಾನ, ಆದರೆ ನಮ್ಗೆ ಗೊತ್ತಿಲ್ಲ. ಯಾವಾಗ ಧ್ಯಾನ ಮಾಡ್ತೀವೋ ಆ ಜ್ಞಾನವೆಲ್ಲ ಜಾಗೃತಿಯಾಗಿ ನಮಗೆ ಆನಂದ ಸಿಗುತ್ತೆ. ನಾವು ಆನಂದವಾಗಿ ಜೀವನ ಮಾಡುತ್ತೇವೆ. ದೇವತೆಗಳು ಇನ್ನೊಬ್ಬರಿಗೆ ಧ್ಯಾನ ಹೇಳ್ಕೊಟ್ರೆ ಋಷಿಗಳು. ಧ್ಯಾನ ಮಾಡೋರೆಲ್ಲರೂ ದೇವತೆಗಳು, ಧ್ಯಾನ ಪ್ರಚಾರ ಮಾಡೋರೆಲ್ಲರೂ ಋಷಿಗಳು. ನಾವೆಲ್ಲರೂ ದೇವತೆಗಳು, ಋಷಿಗಳಂತ ಯಾವಾಗಲೂ ನೆನಪಿಟ್ಕೋಬೇಕು. ಕ್ಷಣ ಕ್ಷಣ ತಿಳ್ಕೋಬೇಕು ಜ್ಞಾನವು. ನಾನೊಬ್ಬ ಬಿಸ್ನೆಸ್ ಮಾಡೋವನು, ನಾನು ಏನು ಪುಸ್ತಕ ಓದಲಿಲ್ಲ, ಭಗವದ್ಗೀತೆ ಓದಲಿಲ್ಲ, ಏನು ಒಂದು ಚೂರು ಜ್ಞಾನ ಇಲ್ಲ. ಏನು ಜ್ಞಾನ ಅಂದರೆ ನಮ್ಮ ಯೋಚನ, ನಮ್ಮ ಮಾತು, ನಮ್ಮ ಜೀವನ, ಈ 3 ಶುದ್ಧವಾಗಿರಬೇಕು. ಮನಸ, ವಾಚ, ಕರ್ಮಣ. ಜ್ಞಾನವಿದ್ದರೆ ಏನು ಯೋಚನೆ ಮಾಡಿದ್ರೆ ಅದಾಗತ್ತೆ ಅಂತ ನಾವು ಯೋಚನೆ ಬದಲಾಯಿಸ್ಕೊಳ್ತೀವಿ. ನಾವು ಏನು ಮಾತಾಡಿದ್ರೆ ಅದು ಸಿಗತ್ತೆ ಅಂತ ನಾವು ಮಾತನ್ನು ಬದಲಾಯಿಸ್ಕೊಳ್ತೀವಿ. ನಮ್ಮ ಜೀವನದಲ್ಲಿ ಎಲ್ಲರ ಜೊತೆಗೆ ಹೇಗಿದ್ದರೆ ಆ ಫಲ ಹೊಂದಿತೀವಿ ಅಂತ ನಮ್ಮ ಜೀವನವನ್ನೇ ಬದಲಾಯಿಸ್ಕೊಳ್ತೀವಿ. ಅದಕ್ಕೆ ನಾವು ತಿಳ್ಕೋಬೇಕು, ನಾವು ಯಾಕೆ ಹುಟ್ಟಿದ್ದೀವಿ? ಆತ್ಮದ ಉದ್ಧಾರಕ್ಕೆ. ಪರಮಹಿಂಸ, ಹಿಂಸ, ಅಹಿಂಸ, ಹಂಸ, ಪರಮಹಂಸ. ಪರಮಹಿಂಸದಿಂದ ಏನಾಗಬೇಕು? ಪರಮಹಂಸ ಆಗಬೇಕು. ಏನು ಪರಮಹಿಂಸ ಅಂದರೆ ಮಾಂಸಾಹಾರ ತಿನ್ನೋದೇ ಪರಮಹಿಂಸ. ಪರಮಹಿಂಸ, ಜೀವಹಿಂಸ ಮಹಾಪಾಪ. ಹೌದಲ್ವಾ? ಏನು ಹೇಳುತ್ತೆ ಭಗವದ್ಗೀತಾ? ಪೂರ್ವ ಜನ್ಮ ಕೃತಂ ಪಾಪ ವ್ಯಾಧಿ ರೂಪೇಣ ಪೀಡಿತೆ. ನಿನ್ನ ಜನ್ಮದ ಪಾಪದ ಕರ್ಮಗಳು ನಿನ್ನ ರೋಗಗಳು. ಮಹಾಪಾಪ ಮಹಾರೋಗ. ಮೊದಲು ಏನ್ ಮಾಡಬೇಕು? ಎಲ್ಲರೂ ಮಾಂಸಾಹಾರ ಬಿಡಬೇಕು. ಆ ಪಾಪ ಮಾಡಬಾರದು. ಆ ಪರಮಹಿಂಸನ ನಾವು ಬಿಡಬೇಕು. ನಾನು ಮನೆಗೆ ಹೋಗಿ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೆ ನಮ್ಮೂರಲ್ಲಿ. ಈಗ ಕೇಳಿಸ್ಕೊಳ್ಳೋರು ಯಾರು ಎಲ್ಲರೂ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ. ಎಷ್ಟು ಜನ ಬಂದಿದ್ದಾರಲ್ಲಿ ಈ ಪ್ರೋಗ್ರಾಮ್ಗೆ. ನಮ್ಮೂರಲ್ಲಿ ಒಂದು 30 ಜನನ ಸೇರ್ಸಕ್ಕೆ ನಮ್ಮ ಗುರುಗಳು ಕರ್ನೂಲ್ನಿಂದ ಆದೋನೆ 100 ಕಿಲೋಮೀಟರ್
3 ವರ್ಷ ಓಡಾಡಿದ್ರೆ ಒಂದು ಪ್ರೋಗ್ರಾಮ್ ಆಯ್ತು. ಇವತ್ತು ಏನು ಭಾಗ್ಯ ಇದು, ಒಂದು ಫೋನ್ ಹೊಡೆದ್ರೆ ಇಷ್ಟು ಜನ ಸೇರಿದೀವಿ, ನಾನು ಬಂದ್ಬಿಟ್ಟೆ. ಅದಕ್ಕೆ ನಾವು ತಿಳ್ಕೋಬೇಕು. ಅವು ಯಾರು ಕೇಳಿಸ್ಕೊಳ್ಳೋರಿಲ್ಲ, ಮೊಬೈಲ್ ಇಲ್ಲ, ಲ್ಯಾಂಡ್ಲೈನ್ ಫೋನ್ಸ್ ಬಹಳ ಕಡಿಮೆ. ನಾನು ಮನೆ ಹೋಗಿ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೆ. ಸುಬ್ರಹ್ಮಣ್ಯಂ ಸರ್ ಮನೆಗೆ ಹೋಗಿ ಅವ್ರಿಗೂ ಧ್ಯಾನ ಹೇಳ್ಕೊಟ್ಟೆ ನಾನು. ಒಂದಿನ ಒಂದು ಮನೆಗೆ ಹೋದ್ವಿ, ಒಂದು 5-6 ಜನ ಸೇರಿದ್ರು. ಆ ಮೇಡಮು ಕ್ಲಾಸ್ ಅರೇಂಜ್ ಮಾಡಿದ್ದು, ಆ ಮನೆ ಮೇಡಮು ಅಳ್ತಾ ಆಯ್ತಾಳ. ಯಾಕೆ ಅಳ್ತಾ ಇದ್ದೀವಿ? 20 ನಿಮಿಷಕ್ಕೊಂದ್ಸರ್ ನಾನು ಬಾತ್ರೂಮ್ ಹೋಗ್ಬೇಕು ಸರ್, ಯೂರಿನ್ ಪಾಸ್ ಮಾಡ್ಲಿಕ್ಕೆ. 20 ನಿಮಿಷಕ್ಕೆ ಹೋಗ್ಬೇಕಂದ್ರೆ ಥಿಯೇಟರ್ಗೆ ಹೋಗಕತ್ತೇನ್ರಿ? ಮದುವೆ ಇಲ್ಲ, ಥಿಯೇಟರ್ ಇಲ್ಲ, ಊರಿಲ್ಲ, ಜೈಲಾಗಿದೆ ಸರ್. ನನ್ನ ಜೀವನ ನರಕ ಆಗಿದೆ. ಯಾವ ಡಾಕ್ಟರ್ ಹತ್ರ ಹೋದ್ರೇನು ಏನು ಡಯಾಗ್ನೋಸ್ ಆಗ್ತಾ ಇಲ್ಲ, ಏನು ಕಾರಣ ಗೊತ್ತಾಗ್ತಾ ಇಲ್ಲ. ಔಷಧ ಕೊಡೋದು, ಕಾಯಿಲೆ ಹೋಗೋದು, ಕಾರಣವೇ ಗೊತ್ತಾಗ್ತಾ ಇಲ್ಲ. ಮೇಡಮ್, ಯಾವುದೇ ಕಾಯಿಲೆ ಇರಲಿ ಹಿಂದಿನ ಜನ್ಮದ ಪಾಪದ ಕರ್ಮನೇ ಕಾರಣ. ನೀವು ಧ್ಯಾನ ಕೂತ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ಅವ್ರಿಗೆ ಹಿಂದಿನ ಜನ್ಮ ಕಾಣಿಸ್ತು. ಹಿಂದಿನ ಜನ್ಮದಲ್ಲಿ ಒಂದು ಹಸುವು ಉಚ್ಚೆ ಮಾಡ್ತಾ ಇದ್ರೆ ಕೋಲ್ ತಗೊಂಡು ಓಡಿಸಿದ್ದಾರೆ. ನಾವು ಉಚ್ಚೆ ಮಾಡುವಾಗ ಓಡಿಸಿದ್ರೆ ಆಗಿರುತ್ತದೆ. ಅದು ಸಾಧು ಪ್ರಾಣಿ ಅಲ್ಲ, ಅದು ಏನು ಮಾಡಕ್ಕಾಗ್ಲಿಲ್ಲ, ಅದಕ್ಕೆ ಎಷ್ಟು ದುಃಖ ನೋಡಿದ್ರ. ಆ ಕರ್ಮ ಏನಾಯ್ತು? ಇವಾಗ ರೋಗ ಆಯ್ತು. ಪಾಪ, ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಪರಿಹಾರ. ಪಾಪ ಮಾಡಿದ್ದೀವಿ, ಗೊತ್ತಿಲ್ಲ. ಅಯ್ಯೋ ಎಂತ ಪಾಪ ಮಾಡಿದ್ದೀನಿ, ಆ ಹಸುವನ್ನು ಓಡಿಸಿದ್ನಲ್ಲ, ಅದಕ್ಕೆ ನನಗಿಂತ ಕಾಯಿಲೆ ಬಂತು ಅಂತ ಒಪ್ಪಿಕೊಂಡ್ರೆ ಪಶ್ಚಾತ್ತಾಪ. ಪ್ರಾಯಶ್ಚಿತ್ತ ಏನು? ಆ ಹಸುವನ್ನ ಕರೆದು ಧ್ಯಾನದಲ್ಲಿ ಪಾದ ಹಿಡ್ಕೊಂಡು ಕ್ಷಮ ಬೇಡ್ಕೋಬೇಕು. ನಾನು ಎಂತ ಪಾಪ ಮಾಡಿದ್ದೀನಿ, ನನ್ನ ಕ್ಷಮಿಸು, ನನ್ನ ಪ್ರೀತಿ ತಗೋ, ಉನ್ನತ ಜನ್ಮ ತಗೋ ಅಂತ ಬೇಡ್ಕೊಳ್ಳೋದು. ಪರಿಹಾರ ಏನು? ಈ ಅನುಭವ, ಆರೋಗ್ಯ ಹೊಂದಿದ ಅನುಭವ ಎಲ್ಲರಿಗೂ ಹೇಳ್ಬೇಕು. ಇವಾಗ ಲಲಿತಾಯರ್ ಮೇಡಮ್ ಏನ್ ಹೇಳಿದ್ರು, ಅವರ ಅನುಭವ ಎಲ್ಲ ಹೇಳಿದ್ರು, ಪಿರಮಿಡ್ ನಿರ್ಮಾಣ ಮಾಡಿದ್ರು, ಎಲ್ಲರಿಗಾಗಿ ಸಹಕಾರ ಕೊಡ್ತಾರೆ. ಇದು ಪರಿಹಾರ. 41 ದಿನ ದಿನಾಲಿ 3 ತಾಸು ಧ್ಯಾನ ಮಾಡಮಂತ ಹೇಳಿ ಬಂದ್ಬಿಟ್ಟೆ. 41 ದಿನ ಆದ್ಮೇಲೆ ಕಾಯಿಲೆ ಹೋಯ್ತು ರೀ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮ್ಮನೆ ಕೋಲ್ ತಗೊಂಡು ಹಸುವನ್ನು ಓಡಿಸಿದ್ರೆ ಅಷ್ಟು ದೊಡ್ಡ ಕಾಯಿಲೆ ಬಂದ್ರೆ, ಮೊಟ್ಟೆ ತಿನ್ನೋದು, ಪ್ರಾಣಿಗಳನ್ನ ತುಂಡು ಮಾಡಿ ತಿಂದರೆ ರೋಗಗಳು ಬರಲ್ವಾ? ಬರುತ್ತದೆ. ನಾನು ಹೇಳ್ತಾ ಇದ್ದೀನಿ, ಕರೋನಾ ಬಂತಲ್ಲ, ಅದು ಕುರುಕ್ಷೇತ್ರ. 2018ವರೆಗೆ ನಾವು 19ವರೆಗೆ ರಾಯಭಾರ ಮಾಡಿದ್ದೀವಿ. ತಿನ್ಬೇಡ್ರಿ, ಸತ್ತೋಗ್ತೀರಿ, ನಿಮ್ ಪ್ರಾಣ ಹೋಗುತ್ತೆ, ನರಕ ಆಗುತ್ತೆ ಜೀವನ ಅಂತ ಯಾರು ಕೇಳಿಸ್ಕೊಂಡಿಲ್ಲ. ಕರೋನಾ ತಾಯಿ ಬಂದ್ರು, ಅಲ್ಲಿಂದ ಕುರುಕ್ಷೇತ್ರ ಮೊದಲಾಯ್ತು. ಯಾರು ಮಾಂಸಾಹಾರ ತಿಂತಾರೋ ಅವ್ರ ಜೀವನ ನರಕವಾಗತ್ತೆ. ಈ ಭೂಲೋಕ ಬಿಡೋ ಸಮಯವು ಬಂದಿದೆ. ಅದಕ್ಕೆ ನಾನು ಎಲ್ಲರನ್ನ ಬೇಡ್ಕೊಂತ ಇದ್ದೀನಿ, ಯಾರನ್ನ ತಿನ್ನೋರಿದ್ರೆ ಈ ಕ್ಷಣದಿಂದ ಬಿಟ್ಟು ಬಿಡ್ರಿ. ಆ ಪರಮಹಿಂಸ ಬಿಟ್ಟು ಬಿಡ್ರಿ. ಪರಮಹಿಂಸ ಹಿಂಸ. ಒಂದು ನಾಯಿ ಇರುತ್ತೆ, ಕಲ್ ತಗೊಂಡು ಹೊಡೆಯೋದು. ಏನ್ ಮಾಡಿದ್ರಿ ನಿಮ್ಗೆ? ಎಲ್ಲರಿಗೂ ದುಃಖ ಕೊಡೋದು, ಅಜ್ಞಾನ. ಏನು ಮಾತಾಡೋದು, ಅವಮಾನ ಮಾಡೋದು, ಹೌದಲ್ವಾ? ಇದು ಇನ್ನೊಬ್ಬರಿಗೆ ದುಃಖ ಕೊಡುತ್ತೆ ಅಲ್ವಾ? ಜ್ಞಾನವಿದ್ದರೆ ಆ ಹಿಂಸೆ ನಾವು ಮಾಡಲ್ಲ. ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡ್ತೀವಿ, ಜೀವನ ಏನ್ ಮಾಡಬೇಕು ನಮ್ಗೆ ಗೊತ್ತಾಗುತ್ತೆ, ಇದು ಕರ್ಮ ಆಗುತ್ತೆ ಅಂತ ಗೊತ್ತಾಗುತ್ತೆ. ಈ ಪರಮಹಿಂಸ ಬಿಡಬೇಕು, ಹಿಂಸ ಬಿಡಬೇಕು. ಅಹಿಂಸೋ ಪರಮೋ ಧರ್ಮ. ಯಾರು ಮಾಂಸಾಹಾರ ಬಿಡ್ತಾರೋ, ಅಹಿಂಸನ ಬಿಡ್ತಾರೋ ಅದು ಪರಮ ಧರ್ಮ. ಧರ್ಮೋ ರಕ್ಷಿತ. ಎರಡೇ ಧರ್ಮಗಳು. ಒಂದು ಮಾಂಸಾಹಾರ ಬಿಟ್ರೆ ಪರಮ ಧರ್ಮ, ಧ್ಯಾನ ಮಾಡಿದ್ರೆ ಸ್ವಧರ್ಮ. ಮಾಂಸಾಹಾರ ಬಿಟ್ರೆ ಮಹಾತ್ಮ, ಧ್ಯಾನ ಮಾಡಿದ್ರೆ ಪರಮಾತ್ಮ. ವಿ ಫಾರ್ ವಿಕ್ಟರಿ, ವಿ ವಿಜಯ. ಎರಡೇ. ಒಂದು ಬಿಟ್ಟಿದ್ರೆ ಆತ್ಮದ ಉದ್ಧಾರ, ಇನ್ನೊಂದು ಮಾಡಿದ್ರೆ ಆತ್ಮದ ಉದ್ಧಾರ ಪರಮಾತ್ಮ. ಅಹಿಂಸದಲ್ಲಿ ನಾವು ಬರಬೇಕು. ಆಮೇಲೆ ಏನಾಗಬೇಕು? ಹಂಸ. ಅಹಿಂಸ ಅಂದ್ರೆ ಮಾಂಸಾಹಾರ ಬಿಟ್ರೆ ಮಹಾತ್ಮ,
ಹಂಸ ಅಂದ್ರೆ ಉಸಿರನ್ನ ಗಮನಿಸಿದರೆ ಪರಮಾತ್ಮ. ಪರಮಹಿಂಸ, ಹಿಂಸ, ಅಹಿಂಸ, ಹಂಸ, ಪರಮಹಂಸ. ಯಾರು ಪರಮಹಂಸ? ಯಾರು ಧ್ಯಾನ ಮಾಡಿ ಜ್ಞಾನನೆಲ್ಲ ಹೊಂದಿ ನಮ್ಮ ಯೋಚನ ಒಂದು ಬ್ರಹ್ಮಾಸ್ತ್ರ, ಮಾತು ರಾಮಬಾಣ ಅಂತ ತಿಳ್ಕೊಂಡು ನಮ್ಮ ಯೋಚನೆ ಸರಿಯಾಗಿ ಉಪಯೋಗಿಸ್ಕೊಂತ, ನಮ್ಮ ಮಾತನ್ನು ಸರಿಯಾಗಿ ಉಪಯೋಗಿಸ್ಕೊಂತ, ಹೃದಯದಲ್ಲಿ ಪ್ರೀತಿ ತುಂಬಿಕೊಂಡು ಎಲ್ಲರೂ ಪ್ರೀತಿನ ಹೊಂದಿದರೆ ಅವರೇ ಪರಮಹಂಸ. ಪರಮಹಂಸ ರಾಮಕೃಷ್ಣ ಪರಮಹಂಸ. ಸುಮ್ಮನೆ ಅಂದ್ರೆ ಅವ್ರನ್ನ ಯೋಗಾನಂದ ಪರಮಹಂಸ. ಧ್ಯಾನ ಮಾಡಿ ಜ್ಞಾನನ ಹೊಂದಿ ಜೀವನವನ್ನು ಸೆಲೆಬ್ರೇಟ್ ಮಾಡಿಕೊಂಡು ಎಲ್ಲರ ಜೀವನ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಜ್ಞಾನ ಕೊಟ್ಟರು, ಧ್ಯಾನ ಪ್ರಚಾರ ಮಾಡಿದ್ರು. ನಮ್ಮ ಗುರುಗಳಷ್ಟೇ ಪರಮಹಂಸರವರು ನಮ್ಮೆಲ್ಲರಿಗೆ ಜ್ಞಾನ ಹೇಳಿಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು, ಅವರು ಏನು ಹೇಳಿದಾರೋ ಅದು ಅಳವಡಿಸಿಕೊಳ್ಳೋದೇ ಧರ್ಮ. ಈ ಒಂದು ಮಂದಿರ ಇದೆ, ಏನು ಮಾಡ್ತೀರಿ ಅಲ್ಲಿ? ಪೂಜೆ ಮಾಡ್ತೀರಿ. ಚರ್ಚ್ ಇದ್ರೆ ಪ್ರಾರ್ಥನೆ ಮಾಡ್ತೀರಿ. ಮಸ್ಜಿದ್ ಇದ್ರೆ ನಮಾಜ್ ಮಾಡ್ತೀರಿ. ಪಿರಮಿಡ್ ಇದ್ರೆ ಧ್ಯಾನ ಮಾಡಬೇಕು. ಅದಕ್ಕೆ ಊರಿಗೆ ಒಂದು ಪಿರಮಿಡ್ ಬರಲೇಬೇಕು. ಮತ್ತೆ ಈ ಊರಲ್ಲಿ ಮೊದಲನೇ ಪಿರಮಿಡ್ ಬರೋಕ್ಕೆ ಕಾರಣ ಯಾರು? ಮೇಡಮ್ ಅವರು, ಲತಾ ಅಯ್ಯರ್. ಅವರಿಗೆ ಜೋರಾಗಿ ಚಪ್ಪಾಳಿ. ಇದು ಕಟ್ಟಿದ್ದರೆ ಅವರಿಗೆ ಖುಷಿ ಅಲ್ಲ, ಇದನ್ನ ಉಪಯೋಗಿಸ್ಕೊಂಡ್ರೆ ಅವರಿಗೆ ಸಂತೋಷವು. ನಾನು ಹೇಳ್ತಾ ಇದ್ದೀನಿ, ಎಲ್ಲ ಪಿರಮಿಡ್ಸ್ ಇದಾವ, ಇವಾಗ ಖಾಲಿ ಇದಾವ್ರಿ. ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಏನು ಲಾಭವಿಲ್ಲ. 41 ದಿನ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಒಂದೇ, ಪಿರಮಿಡಲ್ಲಿ 1 ತಾಸು ಧ್ಯಾನ ಮಾಡುವುದು ಒಂದೇ. ಮಕ್ಕಳನ್ನ ಶಾಲೆ ಕಳಿಸ್ತೀವಲ್ಲ, ಮನೆಗೆ ಓದಿಸ್ತೀವ ನಾವು. ಹಾಗೆ ನಮಗೆ ಶಾಲೆ ಪಿರಮಿಡ್. ಮನೇಲಿ ಮಾಡುವುದಲ್ಲ. ನಮ್ಮ ಮನೆಯಲ್ಲಿ ವೈಬ್ರೇಷನ್ ಅನುಕೂಲ ಇರಲ್ಲ, ಆ ಶಕ್ತಿ ಇರಲ್ಲ. ನೀವು ಗಮನಿಸ್ರಿ, ಇಲ್ಲಿ ಬಂದು ಧ್ಯಾನ ಮಾಡಿ ನೋಡ್ರಿ, ನಿಮ್ಮ ಮನೆಗೆ ಧ್ಯಾನ ಮಾಡಿ ನೋಡ್ರಿ. ದೂರ ಪಿರಮಿಡ್. ಹಾಸ್ಪಿಟಲ್ ದೂರ ಇದ್ರೆ ಹೋಗಲ್ವಾ? ಥಿಯೇಟರ್ ದೂರ ಇದ್ರೆ ಹೋಗಲ್ವಾ? ಕಲ್ಯಾಣ ಮಂಟಪ ದೂರ ಇದ್ರೆ ಹೋಗಲ್ವಾ? ಪಿರಮಿಡ್ ದೂರ ಇದ್ರೆ ಬರಲ್ಲ. ಮಳೆ ಬರಕ್ಕಾಗ್ಲಿಲ್ಲ, ದೂರ ಇತ್ತು ಬರಲಿಲ್ಲ, ಮನೆ ಕೆಲಸ ಇತ್ತು ಬರಲಿಲ್ಲ. ಥಿಯೇಟರ್ಗೆ ದೂರ ಇದ್ರೆ ಹೋಗಲ್ವಾ? ಮಳೆ ಬಂದ್ರೆ ಹೋಗಲ್ವಾ? ಥಿಯೇಟರ್ ಫಿಲಿಂ ಬಿಗಿನ್ ಆದ್ಮೇಲೆ ಹೋಗ್ತೀವ ಏನ್ರಿ? 6 ಗಂಟೆಗೆ ಥಿಯೇಟರ್ ಫಿಲಿಂ ಅಂದ್ರೆ 5ವರೆಗೆ ರೆಡಿ. ಕೆಲಸಗಳೆಲ್ಲ ಬಿಟ್ಟು ಹಸಿವಾಗ್ರೆ ಊಟನೂ ಮಾಡಲ್ಲ, ಫಿಲಿಂ ಬಿಗಿನ್ ಆಗತ್ತೆ. ಥಿಯೇಟರ್ ಒಳಗೆ ಕೂತ್ಕೊಂಡು ಯಾರನ್ನ ಮೊಬೈಲ್ ಆನ್ ಮಾಡ್ತಾರ? ಮಾತಾಡ್ತೀರಾ? ಹೊರಗೆ ಹೋಗ್ತೀರಾ? ಇಲ್ಲಿ ನಾವು ಹೇಳ್ಬೇಕು ಮೊಬೈಲ್ ಆಫ್ ಮಾಡ್ರಿ ಅಂತ. ಅಲ್ಲಿ ಥಿಯೇಟರ್ ಅನೌನ್ಸ್ ಮಾಡ್ತಾರ, ಮೊಬೈಲ್ ಮಾತಾಡಬಾರ್ದು, ಹೊರಗೆ ಹೋಗ್ಬಾರ್ದು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಭಗವದ್ಗೀತೆ ಹೇಳುತ್ತೆ, ಶ್ರದ್ಧಾವಾನ್ ಲಭತೆ ಜ್ಞಾನ. ಈ ಆತ್ಮದ ಕೆಲಸ, ಭಗವಂತನ ಕೆಲಸ, ಧ್ಯಾನದ ಮೇಲೆ ಎಷ್ಟು ಶ್ರದ್ಧಾವಿಸ್ತರೆ ಅಷ್ಟು ಜ್ಞಾನ ಸಿಗುತ್ತೆ, ಅಷ್ಟು ಆನಂದವೂ ಸಿಗುತ್ತದೆ. ಬಿಸಿಬೇಳೆಬಾತ್ ತಿನ್ನೋದು, ಪಾನಿಪುರಿ ತಿನ್ನೋದು, ಸೀರಿಯಲ್ ನೋಡೋದು, ಬಾತ ಏನೇನೋ ಮಾತಾಡೋದು, ಏನ್ ಮಾತಾಡಬಾರ್ದು, ಇದ್ರ ಕಡೆ ಶ್ರದ್ಧೆ ಇದೆ. ಧ್ಯಾನದ ಕಡೆ ಶ್ರದ್ಧೆ ಇರಬೇಕಂತ ಭಗವದ್ಗೀತೆ ಹೇಳಿದೆ. ಅದು ನೆನಪಿಟ್ಕೊಂಡು ಧ್ಯಾನ ಯಾವಾಗ ಮಾಡಬೇಕು? ATM ಅಂದ್ರೆ ಗೊತ್ತಾ? ಅಟ್ ಎನಿ ಟೈಮ್ ಮೆಡಿಟೇಷನ್. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಯಾವಾಗನ್ನ ಮಾಡ್ಬೋದು. ATP ಅಂದ್ರೆ ಅಟ್ ಎನಿ ಪ್ಲೇಸ್ ಮೆಡಿಟೇಷನ್. ಬೆಡ್ರೂಮಲ್ಲಿ ಮಾಡ್ಬೋದು, ಬಾತ್ರೂಮಲ್ಲಿ ಮಾಡ್ಬೋದು, ಬಸ್ಸಲ್ಲಿ ಮಾಡ್ಬೋದು, ಕಾಡಲ್ಲಿ ಮಾಡ್ಬೋದು, ಪಿರಮಿಡಲ್ಲಿ ಎಲ್ಲನ್ನ ಮಾಡ್ಬೋದು. ಯಾವತ್ತು ಧ್ಯಾನ ಮಾಡ್ಬೇಕಂದ್ರೆ ಉಸಿರಿರೋ ದಿನ ಧ್ಯಾನ ಮಾಡ್ರಿ. ಉಸಿರು ನಿಂತೋದ್ರೆ ಬಿಟ್ಟು ಬಿಡ್ರಿ. ಯಾಕಂದ್ರೆ ಧ್ಯಾನ ಮಾಡಕ್ಕೆ ಆಗ್ಬೇಕು, ಏನ್ ಬೇಕು? ಉಸಿರು ಬೇಕು. ಉಸಿರಿರೋವ್ರ ಕಡೆ ನಾನು ಹತ್ರ ಬರ್ತೀನಿ, ಉಸಿರಿಲ್ಲ ನಾನು ಬರಲ್ಲ. ನೆನಪಿಟ್ಕೊಳ್ರಿ, ಈ ಕ್ಷಣದಿಂದ 1 ದಿನನೂ ಬಿಡದಂಗ ಉಸಿರಿರೋ ದಿನ ಧ್ಯಾನ ಮಾಡ್ರಿ. ಕಿವಿ ಇರೋವ್ರಿಗೆ ಧ್ಯಾನ ಹೇಳ್ಕೊಡ್ರಿ, ಮೂಗಿರೋವ್ರಿಗೆ ಧ್ಯಾನ ಮಾಡಿಸ್ರಿ, ಬಾಯಿ ಇರೋರು ಧ್ಯಾನ ಹೇಳ್ರಿ, ಕಾಲಿರೋರು ಪ್ರಚಾರ ಮಾಡ್ರಿ. ಜನ್ಮ ಕೊನೆ ಆಗತ್ತೆ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.